ಹಲೋ ಆಯುರ್ಸಿದ್ಧಿಯಿಂದ ಇವತ್ತು ನಾವು ಇನ್ನು ಆರೋಗ್ಯ ಸಂಸ್ಕಾರ, ಆರೋಗ್ಯ ಸಂರಕ್ಷಣೆ, ಆರೋಗ್ಯದ ಪ್ರೊಟೆಕ್ಷನ್ ನಮ್ಮ ಕೈಯಲ್ಲೇ ಇರೋದು ಅನ್ನೋದು ಹೋದ ಸಾರಿ ನಾನು ಹೇಳ್ತಾ ಬಂದಿದ್ದೆ. ಈಗ ಅದನ್ನು ನಾವು ಇನ್ನೂ ಹೆಚ್ಚು ಹೇಗೆ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಹೇಳ್ತಾ ಬರ್ತೀನಿ. ಇವಾಗ ಆರೋಗ್ಯ ಅನ್ನೋದು ನಾವು ಏನು ಆಹಾರ ತಗೊಳ್ತೀವೋ ಅದಕ್ಕೆ ಡೈರೆಕ್ಟ್ಲಿ ಪ್ರಪೋರ್ಷನಲ್, ಅಂದರೆ ಅದರ ಮೇಲೆ ಸುಮಾರು ಅವಲಂಬಿತವಾಗಿರುತ್ತೆ. ಅದನ್ನು ನಾವು ಹೇಗೆ ನಿರ್ಣಯ ಮಾಡ್ಕೋಬೇಕು, ನಮ್ಮ ಆರೋಗ್ಯಕ್ಕೆ ಕರೆಕ್ಟಾಗಿರೋ ನ್ಯೂಟ್ರಿಷನ್ ಅಥವಾ ಆಹಾರ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಬರ್ತೀನಿ. ಹೇಗಿರಬೇಕು ಅಂತಂದರೆ, ನಮ್ಮ ದೇಹದ ತೂಕ ಮತ್ತು ನಮ್ಮ ಹೈಟು ಅದು ಮತ್ತು ನಮ್ಮ ದಿನಚರಿಯಲ್ಲಿ ನಾವು ಎಷ್ಟು ಆ್ಯಕ್ಟಿವ್ ಆಗಿರ್ತೀವಿ, ದಿನದಲ್ಲಿ ಎಷ್ಟು ಅವರ್ಸ್ ನಾವು ಪೂರ್ತಿ ಆ್ಯಕ್ಟಿವ್ ಆಗಿರ್ತೀವಿ ಅನ್ನೋದ್ರ ಮೇಲೆ ನಮ್ಮ ಆಹಾರ ಸೇವನೆ ಅವಲಂಬಿತವಾಗಿರಬೇಕು. ಹೇಗೆ ಅಂತಂದರೆ, ತುಂಬ ಶ್ರಮ ವಹಿಸಿ ಕೆಲಸ ಮಾಡೋರು ದಿನದಲ್ಲಿ 4 ಬಾರಿ ಪಿಷ್ಟಯುಕ್ತ ಅಂದರೆ ಕಾರ್ಬೋಹೈಡ್ರೇಟ್ಸ್ ಯುಕ್ತ ಆಹಾರವನ್ನು ಸೇವನೆ ಮಾಡ್ಬೋದು. ಇನ್ನು ಮಿಕ್ಕದ ಹಾಗೆ ಸುಮಾರು ಅಂದರೆ ದಿನದಲ್ಲಿ 4 to 5 hours ಮಾತ್ರ ಆ್ಯಕ್ಟಿವ್ ಆಗಿರ್ತೀವಿ. ನಾವು ಆಫೀಸಲ್ಲಿ ಮತ್ತೆ ಕೂತೇ ಇರ್ತೀವಿ. ಈ ರೀತಿ ಮಾಡುವಾಗ ಏನು ಮಾಡಬೇಕು, ಕಾರ್ಬೋಹೈಡ್ರೇಟ್ಸು 1/4 ಭಾಗ ಅಂದರೆ 1/4 ಭಾಗ ಮಾತ್ರ, 1 ಭಾಗ ಮಾತ್ರ ಕಾರ್ಬೋಹೈಡ್ರೇಟ್ ಇರಬೇಕು. ಇನ್ನು 3 ಭಾಗದಲ್ಲಿ 1 ಭಾಗ ವಾಟರ್ ಇಂಟೇಕ್ ಇರಬೇಕು, ಇನ್ನೊಂದು ಭಾಗ ತರಕಾರಿ ಇರಬೇಕು, ಇನ್ನೊಂದು ಭಾಗ ಹಣ್ಣಿರಬೇಕು. ಈ ರೀತಿ ಮಾಡಿದಾಗ ಏನಾಗುತ್ತೆ, ನಾವು ತಗೊಂಡ ಆಹಾರ ಆವತ್ತಿನ ದಿನವೇ ಎಷ್ಟು ಬೇಕೋ ಅಷ್ಟು ಕ್ಯಾಲರೀಸ್ ಆಗಿ ಕನ್ವರ್ಟ್ ಆಗುತ್ತೆ, ಡೆಪಾಸಿಟ್ ಆಗೋದಿಲ್ಲ. ಆವಾಗ ಏನಾಗುತ್ತೆ, ನಮ್ಮ ರಕ್ತದಲ್ಲಿ ಹೆಪ್ಪುಗಟ್ಟುವಿಕೆ ಅಥವಾ ಬ್ಲಡ್ಡಲ್ಲಿ ಗ್ಲೂಕೋಸ್ ಆಗಲಿ ಫ್ಯಾಟ್ ಆಗಲಿ ಡೆಪಾಸಿಟ್ ಆಗೋದು ಕಡಿಮೆ ಆಗ್ತಾ ಬರುತ್ತೆ. ಯಾವಾಗ ನಾವು ನಮ್ಮ ರಿಕ್ವೈರ್ಮೆಂಟ್ಗಿಂತ ಕಡಿಮೆ ಕ್ಯಾಲರೀಸ್ನ ದಿನದಲ್ಲಿ ಸೇವನೆ ಮಾಡ್ತಾ ಬರ್ತೀವೋ ಆವಾಗ ನಮ್ಮ ದೇಹ ಹೆಚ್ಚು ಚಟುವಟಿಕೆಯಿಂದ ಕೂಡಿ ಅದರಲ್ಲಿರೋ ಕ್ಯಾಲರೀಸ್ನ ಬರ್ನ್ ಮಾಡ್ತಾ ಇರುತ್ತೆ. ಇದರ ಜೊತೆಗೆ ಏನು ಮಾಡಬೇಕು, ಕಾನ್ಸ್ಟೆಂಟಾಗಿ ನಾವು ಕೂತು ಕೆಲಸ ಮಾಡೋದು. ಈ ರೀತಿ ಇದ್ದಾಗ ಪ್ರತಿ ಗಂಟೆಗೆ ಒಂದ್ಸಾರಿ ಎದ್ದು ಬಾಡಿ ಎಲ್ಲ ಸ್ಟ್ರೆಚ್ ಮಾಡಿ ಒಂದೇ ಒಂದು ನಿಮಿಷ ನಮ್ಮ ಟೇಬಲ್ನ ಸುತ್ತಾನೆ 4 ಹೆಜ್ಜೆ ಓಡಾಡಿ ಕೂತ್ಕೊಳ್ಳೋದು. ಈ ರೀತಿ ಅಭ್ಯಾಸ ಮಾಡಿದಾಗ ಏನಾಗುತ್ತೆ, ನಾವು ಆ್ಯಕ್ಟಿವಿಟಿನ ಒಂಚೂರು ಎನ್ಹಾನ್ಸ್ ಮಾಡಿದಾಗುತ್ತೆ. ಬಾಡಿಲಿ ಮೂಮೆಂಟ್ಸ್ ಮಾಡಿದಾಗ ಕ್ಯಾಲರೀಸ್ ಆವಾಗ ಸ್ವಲ್ಪ ಮಟ್ಟಿಗೆ ಬರ್ನ್ ಆಗುತ್ತೆ. ಜೊತೆಗೆ ಆ್ಯಕ್ಟಿವಿಟಿ ಹೆಚ್ಚಾದಾಗ ಬ್ರೈನ್ ಫಂಕ್ಷನ್ ಕೂಡ ನಮಗೆ ಹೆಚ್ಚಾಗುತ್ತೆ. ಹಾಗಾಗಿ ಅದೊಂದು ಅಭ್ಯಾಸ ಮಾಡ್ಕೊಳ್ತಾ ಬರ್ಬೋದು. ಇನ್ನೂ ಒಂದು ಏನು ಅಂತಂದರೆ, ವಾರದಲ್ಲಿ 1 ದಿನ, ಒಂದು ಅರ್ಧ ದಿನ ಅಂದರೆ 4 to 5 hours ಫಾಸ್ಟಿಂಗ್ ಅಥವಾ ವಾಟರ್ ಇಂಟೇಕ್ ಮಾತ್ರ ಮಾಡಿ, ಆಹಾರ ಏನು ಸೇವನೆ ಮಾಡದೆ ಈ ರೀತಿ ಹೊಟ್ಟೆಗೆ ರೆಸ್ಟ್ ಕೊಟ್ಟರೆ ಕೂಡ ಏನಾಗುತ್ತೆ, ಆವಾಗ ಕೂಡ ಕ್ಯಾಲರಿ ಸ್ವಲ್ಪ ಮಟ್ಟಿಗೆ ಬರ್ನ್ ಆಗುತ್ತೆ. ಆಮೇಲೆ ಸ್ವಲ್ಪ ಹೊಟ್ಟೆಗೆ ರೆಸ್ಟ್ ಸಿಕ್ಕಿದಾಗ ಡೈಜೆಸ್ಟಿವ್ ಸಿಸ್ಟಮ್ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತೆ. ಇದೆಲ್ಲನೂ ನಾವು ಅಳವಡಿಸ್ಕೊಳ್ತಾ ಹೋದಾಗ ದಿನನಿತ್ಯದ ನಮ್ಮ ರೊಟೀನ್ನಲ್ಲಿ ನಮ್ಮ ಆರೋಗ್ಯ ಚೆನ್ನಾಗಾಗ್ತಾ ಬರುತ್ತೆ. ಈ ರೀತಿ ಹಾಫ್ ಡೇ ಫಾಸ್ಟಿಂಗ್ ಅಥವಾ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇದು ಮಾಡುವಾಗ ಇನ್ನೂ ಒಂದು ರೀತಿ ಏನು ಮಾಡ್ಬೋದು, ಒಂದು ದಿನ ಬರೀ ಹಣ್ಣು ತಿನ್ಕೊಂಡು ಇರ್ಬೋದು, ಇನ್ನೊಂದು ದಿನ ಬರೀ ತರಕಾರಿ, ಬೇಯಿಸಿದ ತರಕಾರಿ, ಹಸಿ ತರಕಾರಿ, ಸೂಪ್ಸು ಈ ಥರದ್ದು ಮಾತ್ರ ತೊಗೊಂಡು ಕೂಡ ಒಂದು ದಿನ ಆ ಥರ ಫಾಸ್ಟಿಂಗ್ ಕೂಡ ಮಾಡ್ಬೋದು. ಇದನ್ನು ನಮ್ಮ ಆಯುರ್ವೇದ ಪದ್ಧತಿಯಲ್ಲಿ ಏನು ಹೇಳ್ತೀವಿ ನಾವು, ಉಪವಾಸ ಅಂತ ಹೇಳ್ತೀವಿ. ಅದನ್ನು ಇವಾಗ ಇಂಗ್ಲೀಷ್ ಮೆಡಿಸಿನಲ್ಲಿ, ನ್ಯಾಚುರೋಪತಿನಲ್ಲಿ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಈ ಥರದ್ದೆಲ್ಲ ಹೇಳ್ತಾರೆ. ನಮ್ಮಲ್ಲಿ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ, ಆಯುರ್ವೇದದ ಪ್ರಕಾರ ಏಕಾದಶಿ ಉಪವಾಸ, ಸಂಕಷ್ಟ ಚತುರ್ಥಿ ಉಪವಾಸ, ಶನಿವಾರ ಉಪವಾಸ ಅರ್ಧ ದಿನ, ಸೋಮವಾರ 1 ಹೊತ್ತು, ಗುರುವಾರ 1 ಹೊತ್ತು ಈ ರೀತಿ ಎಲ್ಲ ಮಾಡ್ತಾಯಿದ್ರು ನಮ್ಮ ಪೂರ್ವಜರು. ನಾವು ಅದನ್ನೆಲ್ಲ ಬಿಟ್ಬಿಟ್ಟಿದ್ದೀವಿ ಈಗ. ಹಾಗಾಗಿ ಅದರ ಸೈಂಟಿಫಿಕ್ ಯೂಸ್ ಈ ಥರ ಇರುತ್ತೆ. ಹಾಗಾಗಿ ಇದನ್ನು ನಮ್ಮ ದಿನಚರಿಯಲ್ಲಿ ಮತ್ತೆ ನಾವು ಅಳವಡಿಸ್ಕೊಳ್ತಾ ಹೋದಾಗ ನಾವೇ ಆ್ಯಕ್ಟಿವ್ ಆಗ್ತೀವಿ, ಹೆಲ್ತಿ ಆಗ್ತೀವಿ. ಇದನ್ನು ನಾವು ಚೆನ್ನಾಗಿ ನಮ್ಮ ದಿನಚರಿಯಲ್ಲಿ ಮತ್ತೆ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಮತ್ತು ಆ್ಯಕ್ಟಿವಿಟೀಸ್ ಏನಕ್ಕೆ ಇಂಪಾರ್ಟೆಂಟ್ ಅನ್ನೋದು ಹೇಳಿದ್ದೀನಲ್ಲ, ಇದನ್ನು ಬೆಳಗ್ಗೆ ವ್ಯಾಯಾಮ ಮಾಡೋದು ಯಾಕೆ ಒಳ್ಳೆಯದು ಅಂತಂದರೆ, ಈಗ ಸಂಜೆ ಆಗ್ತಾ ನಮ್ಗೆ ಏನಾಗುತ್ತೆ, ರಿಲ್ಯಾಕ್ಸೇಷನ್ ಮೂಡ್ ಬಂದುಬಿಟ್ಟಿರುತ್ತೆ. ಹಾಗಾಗ್ಬಿಟ್ಟು ಸಾಮಾನ್ಯ ಎಲ್ಲರೂ ಮಾಡೋದಿಲ್ಲ. ಆದರೆ ಬೆಳಗ್ಗೆ ಮಾಡೋದ್ರಿಂದ ಅದನ್ನು ದಿನಚರಿಯಲ್ಲಿ ಪರ್ಫೆಕ್ಟಾಗಿ ಕೂತ್ಕೊಂಡು ಬಿಡುತ್ತೆ.
ಆಮೇಲೆ ನಮ್ಮ ದಿನ ಚಟುವಟಿಕೆಗಳು ಜಾಸ್ತಿ ಆಗುತ್ತೆ. ಯಾವಾಗಲೂ ಸ್ಟ್ರೆಚ್ ಮಾಡಿ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗೋದ್ರಿಂದ ಆ್ಯಕ್ಟಿವಿಟಿ ಚೆನ್ನಾಗಿರುತ್ತೆ. ಅದೇ ರೀತಿ ಬೆಳಗ್ಗೆ ಸ್ಟ್ರೆಚಸ್ ಮಾಡೋದ್ರಿಂದ ದಿನ ಇಡೀ ನಮಗೆ ಬಾಡಿಲಿ ರಕ್ತ ಸಂಚಾರ ಚೆನ್ನಾಗಿರೋದ್ರಿಂದ ಯು ವಿಲ್ ಫೀಲ್ ಆ್ಯಕ್ಟಿವ್. ಹಾಗಾಗ್ಬಿಟ್ಟು ಬೆಳಗ್ಗೆ ಹೊತ್ತು 20 ನಿಮಿಷ ವ್ಯಾಯಾಮ, ಒಂದು ಜಾಗಿಂಗ್ ಇರ್ಬೋದು, ವಾಕಿಂಗ್ ಇರ್ಬೋದು, ಎಕ್ಸಸೈಸ್ ಇರ್ಬೋದು, ಯೋಗ ಇರ್ಬೋದು, ಯಾವುದು ನಿಮಗೆ ಇಷ್ಟ ಆದರೆ ಅದನ್ನು ಮಾಡಿ. ಆದರೆ ದಿನಚರಿಯಲ್ಲಿ 20 ನಿಮಿಷ ವ್ಯಾಯಾಮನ ಅಳವಡಿಸ್ಕೋಬೇಕು. ಆಮೇಲೆ ನೀರಿನ ಇಂಟೆಕ್ನ ಕರೆಕ್ಟಾಗಿ ಮಾಡಬೇಕು. ದೇಹದ ತೂಕದ ಪ್ರಕಾರ ನೀರು ಅದನ್ನು ಕೂಡ ಅಳವಡಿಸ್ಕೋಬೋದು. ಇಲ್ಲ ಅಂದರೆ 2.5 ಇಂದ 3 ಲೀಟರ್ ನೀರು ಸರಾಸರಿ ಒಬ್ಬ ಮನುಷ್ಯನಿಗೆ ದಿನಕ್ಕೆ ಬೇಕು. ಎಲ್ಲ ದ್ರವ್ಯಗಳನ್ನ, ಹಾಲು, ಮೊಸರು, ಮಜ್ಜಿಗೆ, ಸಾರು ಎಲ್ಲ ಸೇರಿ 2.5 ಇಂದ 3 ಲೀಟರ್ ನೀರು ಸಾಧಾರಣ ಎಲ್ಲ ಮನುಷ್ಯರಿಗೂ ಬೇಕಾಗುತ್ತೆ. ಇಷ್ಟನ್ನು, ಈ 3 ಫ್ಯಾಕ್ಟರ್ಸ್ನ ನಾವು ಯಾವಾಗ ಗಮನದಲ್ಲಿ ಇಟ್ಕೊಳ್ತೀವೋ ಆವಾಗ ನಮ್ಮ ಆರೋಗ್ಯ ಸಾಧಾರಣ ಚೆನ್ನಾಗೇ ಇರುತ್ತೆ, ನಮ್ಮ ಅವಶ್ಯಕತೆ ಬರೋದಿಲ್ಲ. ಹಾಗಾಗಿ ಇದೆಲ್ಲನೂ ನಾವು ಅಳವಡಿಸ್ಕೊಳ್ತಾ ಬರೋಣ. ಇದರ ಬಗ್ಗೆ ಇನ್ನೂ ಹೆಚ್ಚಿನ ವಿವರಣೆಗಳು ಬೇಕು ಅಂತಂದರೆ ನಮ್ಮ ನಂಬರ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಅದನ್ನು ಕಾಲ್ ಮಾಡ್ಬೋದು. ನಮ್ಮ ಹಿಂದಿನ ವಿಡಿಯೋಗಳು ಮತ್ತು ಮುಂದೆ ಬರುವ ವಿಡಿಯೋಗಳು ಇದನ್ನೆಲ್ಲನೂ ಇದೇ ರೀತಿ ಎಷ್ಟೋ ಹೆಲ್ತ್ ಟಿಪ್ಸ್ ಹೇಳ್ತಾ ಇರ್ತೀನಿ ನಾನು. ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ನಿಮಗೆ ಇನ್ನೂ ಹೆಚ್ಚು ವಿವರಗಳು ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು.